ಊಟ ಮಾಡಿದ್ಯಾ? ಮೊದಲೆಲ್ಲ ಮಾಡಿದೆ. ಅಲ್ಲಿಂದ ಹುಡುಗುಟಿಲಿ ಬಂದಿರೋದು ಮಾತಾಡೋಕ್ಕೆ ಮನೆ ಮುಂದೆ. ಕೆ ಆರ್ ಹಾಸ್ಪಿಟ್ಲ್ ಮುಂಭಾಗ ಊಟಕ್ಕೆ ಹೋಗಿಲ್ಲ ಅಂತ ಆ್ಯಟಿಟ್ಯೂಡ್ ತೋರಿಸ್ತಾ ಇರೋದು. ಅಂದರೆ ಸಂಜೆ ಕೆ ಆರ್ ಹಾಸ್ಪಿಟ್ಲ್ ಮುಂಭಾಗ ಊಟಕ್ಕೆ ಹೋಗಬೇಕಿತ್ತು ನಾನು, ಅವ್ರ ಲೆಕ್ಕಾಚಾರ ಪ್ರಕಾರ. ನಾನು ಊಟಕ್ಕೆ ಹೋಗದೆ ಡೈರೆಕ್ಟಾಗಿ ಈ ಕಡೆ ಬಂದುಬಿಟ್ಟೆ, ಬೈದೂರು ಕಡೆಗೆ. ಅದಕ್ಕೆ ಇವತ್ತು ಇವ್ರ ಮನೇಲಿ ಊಟ ಮಾಡಿಲ್ಲ. ಯಾರು ನಮ್ಮ ಮಮ್ಮಿ ಕೂಡ ಅಡುಗೆ ಮಾಡಿರಲಿಲ್ಲ. ಇದ್ದದ್ದು ಸ್ವಲ್ಪ ಅನ್ನ, ತಂಗಳ ಬೆಂಗಳು ಅಂದ್ಬಿಟ್ಟು ಹಾಕಿ ಕಳಿಸಿದ್ರು. ಅನ್ನ ಹಾಕಿದ್ರು, ಸಾಂಬಾರು ಇರಲಿಲ್ಲ. ಇವತ್ತು ಅಜ್ಜಿ ಅಷ್ಟೇ, ಅನ್ನ ಹಾಕಿದ್ರು, ಸಾಂಬಾರು ಇರಲಿಲ್ಲ. ಹಾಲು ಅನ್ನ ಹಾಕಿದ್ರು ಸ್ವಲ್ಪ. ಬೆಕ್ಕಿಗೆ ಊಟ ಹಾಕಿದಾರಲ್ಲ ಇಲ್ಲಿ ಮುಂದೆ ಕತ್ಲೆ ಕಾಣುತ್ತೋ ಇಲ್ವೋ, ಅಷ್ಟೇ ಊಟ ನನಗೂ ಹಾಕಿದ್ದು ಇಬ್ಬರೂ. ನಮ್ಮ ಮಮ್ಮಿ ಮನೇಲಿ ಸ್ವಲ್ಪ, ಇವ್ರ ಮನೇಲಿ ಸ್ವಲ್ಪ. ಅದು ಅಲ್ಲದೆ ಇದರಿಂದ ಬಂದಲ್ಲ, ಮೈಸೂರಿನಿಂದ ಬರ್ಬೇಕಾದ್ರೆ ಸಿಕ್ಕಾಬಿಟ್ಟೆ ಲಿಫ್ಟ್ ತೊಂದರೆ ಆಯಿತು. ಲಿಫ್ಟ್ ಸಿಕ್ಕಲಿಲ್ಲ. 4 ಗಂಟೆ ಬಿಟ್ಟು ಇಲ್ಲಿಗೆ ಬಂದು ತಲುಪಿದ್ದು 8 ಗಂಟೆ ಆಗಿತ್ತು. ಸೊ ಆಮೇಲೆ ಇನ್ನೊಂದೇನೆಂದರೆ ಸಿಕ್ಕಾಬಿಟ್ಟೆ ವಾಕ್ ಮಾಡಿದ್ದು ಅಷ್ಟೇ ಅಲ್ಲದೆ, ಆ ಬೈಕಲ್ಲಿ ಲಿಫ್ಟ್ ಕೊಟ್ಟವನು ಕೂಡ ಗೌರವದ ಬಗ್ಗೆ ಮಾತಾಡ್ದ. ಜನಗಳು ಇವತ್ತು ದಿವಸ ದುಡ್ಡು ಬಗ್ಗೆ ಮಾತಾಡೋದಿಲ್ಲ. ದುಡ್ಡು ಎಷ್ಟಾದರೂ ಇರಲಿ ಬಿಡಲಿ, ಗೌರವ ಕೊಡಬೇಕು ಕೊಡಬಾರ್ದು ಅಂತ ಯೋಚನೆ ಮಾಡಿ ಗೌರವ ಕೊಡ್ತಾರೆ. ಹಂಗೆ ಗೌರವದ ಬಗ್ಗೆ ಪ್ರವಚನ ಕೊಟ್ಟ. ಅವನಿಗೂ ಹೆಂಗೆ ಹೇಳ್ಬೇಕು ಸರಿಯಾಗಿ ಫೋಣಿಸಿ ಕಳಿಸಿದ್ದೀನಿ ಅವನಿಗೂ. ಅದು ರಿಲೇಟೆಡ್. ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನಿಜವಾಗ್ಲೂ ಚೆನ್ನಾಗಿ ಕೆಲಸ ಕೊಟ್ಟು ಇದು ಮೈಸೂರು ನಿಲ್ಲಿಸ್ಬಿಟ್ರೆ ಇಲ್ಲಿ ಮೈಸೂರು ಹೊಸ್ಕೊತೀನಿ ಕಣ ಅಂತ ಬೀದಿ ನಿಂತಾನೆ. ಅಲ್ಲಿರೋರೆಲ್ಲ ಬೀದಿಯವರೆಲ್ಲ ಅಪ್ಪ ಎಷ್ಟು ಕಷ್ಟಪಟ್ಟು ಇವಾಗ ಎಲ್ಲ ಹೆಲ್ಪ್ ಮಾಡ್ತಿದ್ಲು ಏನಂತ ನೋಡು ಅಂತ ಅವರವರೇ ಹೋದರು. ಅದೊಂದು ನಟಿಗೆ ಅವನಿಗೆ ನನ್ನ ಚಲನ ಅವರ ಲಾಸ್ಟ್ ಸಾಯಿ ಹೊತ್ತಂದ್ರಿ ಏನಾರು ದುಡ್ದನ್ನೇ ಕರೆಸಿ ಕೆಳಗೆ ದುಂಕಿ ಕಾಲೆಯನ್ನು ಹಿಡ್ಕೊಬಿಟ್ಟ ಬಂದ್ರೆ ಯಾರು ನಾಗಣ ಅವನೇ ಓದಿದ್ದು. ನಿನ್ನ ಮಗನೇನು ತರಿಸ್ಬಿಟ್ಟು ಇರಿಸ್ಬಿಟ್ಟು ನೀನು ಕೆಲಸ ಕೂರಿಸ್ಬಿಟ್ಟು ಮೀಸೆ ಮುಸ್ಕೊತೀನಿ ಕಣಲೇ ಅಂತ ಬೀದಿ ನಿಂತ್ಕೊಂಡೆ. ಅದಕ್ಕೆ ನನಗೆ ಮೀಸೆ ಇಲ್ಲಕ್ಕಪ್ಪ, ಅದಕ್ಕೆ ತೊಳೆ ತರ್ತಾನೆ ಮಾಡ್ತೀನಿ. ಆ ನಂಜುಂಡೇಶ್ವರನ್ನು ಮಾಡೇ ಮಾಡ್ತಾನೆ. ಒಳ್ಳೆಯದು. ನಾನು 3 ಜನ ನಂಬ್ಕೊಂಡಿದ್ದೀನಿ. ಯಾರು 3 ಜನ ಅಂದ. ನನ್ನ ಗಂಡನ ಮನೆಯವರು ರಂಗನಾಥ, ನಮ್ಮ ಅಪ್ಪನ ಮನೆ ಬೇರೂರು ನಂಜುಂಡೇಶ್ವರ, ನನಗೆ ಇಷ್ಟವಾದ ದೇವರು ಶನಿದೇವ. ಇವರು 3 ಜನಕ್ಕೂ ಕೈ ಮುಗಿದು ನನ್ನ ಕೆಲಸನ ಸಾಧಿಸಿದಾಗ ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅಂತ ಮಗನ ಅಂತ ಬೀದಿ ನಿಂತ್ಕೊಂಡು. ಇದೇ ಬೀದಿ ಕಟ್ತೀಯೋ, ಇದೇ ಊರಿಗೆ ಬರ್ತೀಯೋ, ನಾ ಬರಲ್ಲ, ನನ್ನ ಮಗನೇ ಇರಿಸ್ತೀನಿ, ನೋಡೋಣ ಕಡೆ ಒಂದು ವಯಸ್ಸತ್ತಿಲ್ಲ. ಆಮೇಲೆ ಅವನ ಕೆಲಸ ಲಕ್ಷ ಎಲ್ಲ ಆದಮೇಲೆ ಬಂದ ಮನೆಗೆ. ಯಾರಿದ್ರಮ್ಮ ಹಾಗೆ ಅಂತ ಯಾರು ಯಾರು ಕಾಲಲ್ಲಿ ಕೊಟ್ಟು ಬರ್ತಾರೆ. ನಾನು ಕಾಲೆತ್ತಿ ದಪ್ಪ ಬಿಡ್ತಾನೆ ಅಂತ ಕೊಟ್ಟೆ. ಬಿಡೋ ಕಾಲ ಇನ್ನೇನು ಮಾಡಲ್ಲ. ನಾನು ಅಂದದ್ದೆಲ್ಲ ತಪ್ಪಾಯಿತು, ಇದೇ ಬೀದಿಗೆ ಬಂದು ನಿಮ್ಮ ಅಭಿನಯಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಈಸಿ ಆಟ ಸಾಧಿಸ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು ಅಂತ ಕಾಲು ಬಿಡ್ತಾನೆ ಇಲ್ಲ. ನನಗೆ ಒಂದು ದಪ್ಪ ಕೊಟ್ಟ ಅವನ ಎದ್ರಕ್ಕೆ ಆಮೇಲೆ ಬಿಟ್ಟ. ತಿಳಿದೆ ತಪ್ಪು ಮಾಡಿಬಿಟ್ಟೆ. ನೀನು ಎಷ್ಟು ಜನಕ್ಕೆ ಸಪೋರ್ಟ್ ಮಾಡಿದ್ದೀಯ ಎಲ್ಲ ಊರುಗಳಲ್ಲೂ, ಏನು ಒಳ್ಳೆಯ ಹೆಸರಿದೆಯಾ. ವಿಧಾನಸೌಧದಲ್ಲಿ ಯಡಿಯೂರಪ್ಪ ನಿನ್ನ ಕಾಲ್ಬಿಟ್ಟು ಬಜಾರಿ ಲಕ್ಷ್ಮಿ ಬಾಯಿಲೆ ಎಂದಾಗ ನಾನು ತಿಳ್ಕೊಂಬಿಟ್ಟೆ ನಿನ್ನ.
ಇಂಥವಳು ಅಂತ. ಏನೋ ಮೀಟಿಂಗ್ ಕರೆದಿದ್ರು, ಅದು ಯಡಿಯೂರಪ್ಪ, ಸಿದ್ದರಾಮಣ್ಣ, ರಾಜಕೀಯದವರೆಲ್ಲ ಬಂದಿದ್ದರು. ನಾನು ಅಷ್ಟು ದೂರ ಕೂತಿದ್ದೆ, ಕುಣಿಸಿದ್ರಲ್ಲ ಸೇರಿ ನಾನು ಕೂತಿದ್ದೆ. ಆಮೇಲೆ ಯಡಿಯೂರಪ್ಪ ಇದ್ದವರು ನೋಡಲ್ಲ ಅಮ್ಮ ಕೂತವಲ್ಲ, ಅವಳನ್ನ ಈ ಕಡೆ ಕರೀರಿ, ನಾನು ಸಾಧನೆ ಮಾಡಿ ತೋರಿಸ್ತಾ. ನಾನು ನೋಡಿದಾಗ ಸುಮ್ಮ ಕೂತಿದ್ದೆ. ಯಾರನ್ನ ಸರ್ ಆ ಕಡೆ ನೋಡಿ ಅಂತ ನನ್ನ ಪರಿಚಯ ಮಾಡಿಸಿ, ಮೇಡಮರೇ ಅದೇನೋ ಯಡಿಯೂರಪ್ಪ ನಿಮ್ಮನ್ನು ಕೂಗ್ತಾ ನೋಡಿ, ಸಿದ್ದರಾಮಣ್ಯ ಯಡಿಯೂರಪ್ಪ ನನ್ನ ಕರೆದ್ರ. ಆಗ ಹೌದು ಸರ್, ಸಾಕು ಕೂತ್ಕೊಳ್ಳಿ, ಊರವರೆಲ್ಲ ನಮಗೆ ತುಂಬ ನಾವು ನಂಜನಗೂಡೆಲ್ಲ ಸರ್, ಅದಕ್ಕೆ ನಿನ್ನ ಕೂತ್ಕೊಂಡು ಕುಣಿಸಿ ಮಾತಾಡಿ ಅವ್ರ ಮುಂದೆ ನಾನು ಭಾಷಣ ಮಾಡಿದ್ರು. ನೋಡ್ರಪ್ಪ, ಇವಮ್ಮ ಲಕ್ಷ್ಮಮ್ಮ ಅಂತ ನಮ್ಮೂರವರಿಗೆ ಪರಿಚಯ ಮಾಡ್ತಾ ಇದ್ದ. ಲಕ್ಷ್ಮಮ್ಮ ಅಂತ ಅಂದರೆ ಹಠವಾದಿ, ಛಲವಾದಿ, ನಮ್ಮನ್ನಂತೂ ಬಿಡ್ದೇ ವಿಧಾನಸೌಧಕ್ಕೆ ಬಂದು ಬಗ್ಗಿಸ್ಬಿಟ್ಟು ಕಣಪ್ಪ ನೋಡು, ಅವ್ರ ಮುಖಾಂತರ ನಿಮ್ಮ ಹತ್ರ ಬಂದಿದ್ದೀನಿ, ನಮ್ಮ ಕೈಲಿ ಏನಾಯ್ತದ ಹೆಲ್ಪ್ ಮಾಡ್ಕೊಡ್ತೀನಿ. ಅವ್ರು ಎರಡು ಗೋರ್ವೆಲ್ ಇರಿಸ್ತಾ ಜನ ಏನೇನೋ ಕೇಳ್ಕೊಂಡು ಮಾಡ್ದ. ಆಗ ಮಾತಾಡಿದ್ರು ಮಾತ್ರ, ಮೇಡಮ್ ಅವರೇ ನೀವು ಮಾತಾಡಿ ನಮ್ಮ 3 ರೂಪಾಯಿ ಬಿಡಲ್ಲ ಅಂತ ಅರ್ಥ ಮಾಡಿ ಅದೇ ಒಳಗೆ ಇಸ್ಬಿಟ್ಟು ಮಾತಾಡಿ. ಆಮೇಲೆ ದೇವಸ್ಥಾನದಲ್ಲಿ ಟ್ರೈ ಮಾಡ್ತಿದ್ದೆ ಅಂತ ಸೂರಿಗೆ. ನನ್ನ ತಮ್ಮದಿರಿಗೂ ರುಚಿ ಇದು ಮಾಡಲಿಲ್ಲ, ದೇವಸ್ಥಾನದಲ್ಲಿ ಕೆಲಸ ಕೊಡಿಸ್ಬಿಟ್ರು ಅವಳು. ಮೀಸತ್ತಿ ತೊಡೆ ತಟ್ಟಿ ಬೀದಿ ನಿಂತ್ಕೊಂಡು ಬಾಯಿ ಬರೋದು. ನಾನು ಅವ್ರಿಗೆ ಮೀಸನೂ ಇಲ್ಲ, ನಾನು ತೊಡೆನೂ ತಟ್ಟಿಲ್ಲ. ನಂಜುಂಡೇಶ್ವರ, ಶನೇಶ್ವರ, ರಂಗನಾಥ ಈ 3 ಜನ ನನ್ನ ದೊಡ್ಡಪ್ಪಿರು, ಚಿಕ್ಕಪ್ಪಿರು, ಬಂದು ಬರದ ಎಲ್ಲ ಅವ್ರು 3 ಜನ ಕೈ ಮುಗಿತೀನಿ, ನನ್ನ ಮಗನಿಗೆ ಕೆಲಸ ಕೊಡಿಸ್ತೀನಿ ಅಂದ್ಕೊಂಡಿದ್ದೀನಿ. ಆದಮೇಲೆ ನೋಡೋಣ ಅಂದ್ಬಿಟ್ಟು ಸುಮ್ಮನಾಗಬೇಕು. ಆಮೇಲೆ ಕೆಲಸ ಆದಮೇಲೆ ದೇವಸ್ಥಾನಕ್ಕೆ ಹೋದ್ರಂತ ಇವನು ಹೊರಗಡೆ ಇದು ನೋಡ್ರಿ ಎಲ್ಲರೂ ಮಾತಾಡ್ಕೊಂಡರು. ಕಣ ಆಟ ಸಾಗಿಸ್ಬಿಟ್ರು ಲಕ್ಷ್ಮಮ್ಮ ಅಂದರೆ ಇವ ಶ್ರೀಕಂಠ ಅವಳು, ಇವನೇನು ಸೆಕ್ರೆಟ್ರಿ ಕಣೋ ಗೊತ್ತಿಲ್ವ ನಿನಗೆ, ಅವಳ ಹತ್ರ ಕಟ ಮಾಡೋಕ್ಕೆ ಹೋದೆ ಅಂತ ಅಂದ್ಕೊಂಡೆಲ್ಲ ತಮ್ಮ. ಹೆಂಗೆ ಸುಮ್ಮನೆ ಕೂತ್ಕೊಂಡು ನೀನು ಇಷ್ಟು ಮಾತಾಡ್ತಲೇ ಇರ್ತೀಯಲ್ಲ ಯಾಕೆ? ಹುಚ್ಚು ಆಯಿತು ಸುಮ್ಮನಿದ್ಬಿಡು. ನಾನು ಬೆಳಿಗ್ಗೆ ಹೋದ್ಮೇಲೆ ನನ್ನ ಕೈ ಮುಗಿದ್ಬಿಟ್ಟೆ, ಸುಮ್ಮನಿರವ.